ಲೋಕದ ಚೇತಿಗೆ ರವಿ ಬೀಜವಾದಂತೆ ಕರಣಗಳ ಚೇತಿಗೆ ಮನವೇ ಬೀಜ. ಎನ್ನಗೊಳ್ಳುವುದೊಂದು ಮನ ನಿಮ್ಮಲ್ಲಿ ಬೆಳೆದ ಬಳಿಕ ನನಗೆ ಇತರ ಚಿಂತೆಯನ್ನು ಬರಬೇಕಾದ ನೀರಲಿದು ಪಾದವನ್ನಿಟ್ಟ ನೆಲವಿ ಕ್ಷೇತ್ರ ಜಲವಿ ಪಾವನ ಕ್ಷೇತ್ರ ಸುಲಭದಲ್ಲಿ ಕೃಪೆ ಮಾಡೋ ಶ್ರೀ ಗುರುವೇ. ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ, ನಿನಗಾರು ಸರಿಯಿಲ್ಲ. ಪರಮ ಪೂಜ್ಯ ಸಮರ್ಥ ಸದ್ಗುರು ದತ್ತಾತ್ರೇಯಣಿ ಪೌರಪುರುಷ ಬ್ರಹ್ಮಜ್ಞಾನಿಗಿರ್ತಕ್ಕಂಥ ಅಥಣಿ ತಾಲೂಕಿನ ಶಿವಮಿ ಗ್ರಾಮದ ಜನ್ಮಧಾರಣವಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಪರಮೇಶ್ವರ ಮಹಾರಾಜರವರ ಶರಣಾಗತದ 1 ಕೋಟಿ ದೇವರನ್ನು ಸಮರ್ಪಿಸಿ ತತ್ಸ್ವರೂಪೇ ಬ್ರಹ್ಮಜ್ಞಾನಿಗಳು, ಆಜನ್ಮ ಬ್ರಹ್ಮಚಾರಿಗಳು, ವಾಕ್ಶಿಲ್ಪಿ ಪುರುಷರು, ಪವಾಡ ಪುರುಷರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಪರಮೇಶ್ವರ ಮಹಾರಾಜರವರ ಶಿಷ್ಯರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಬಸವೇಶ್ವರ ಮಹಾರಾಜರು ಅಂತಂದ್ರೆ, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರಳು ಎನ್ನುವುದು ಬೇಡ ಪರಮಾತ್ಮನು. ಗುರುವಿನ ಆಜ್ಞೆ ಪ್ರಕಾರ ಯಾರು ನಡೀತಾರ, ಇದು ಅಧ್ಯಾತ್ಮದಲ್ಲಿ. ಗಂಡನ ಆಜ್ಞೆ ಪ್ರಕಾರ ಯಾವ ಹೆಣ್ಮಗಳು ನಡೀತಾವೋ ಸಂಸಾರ. ಅಲ್ಲೇ ಪತಿ ಹೇಳದಂತೆ ಸತಿ ಕೇಳಬೇಕು. ಅಧ್ಯಾತ್ಮದಲ್ಲಿ ಸದ್ಗುರು ಹೇಳಿದಂತೆ ಶಿಷ್ಯ ಕೇಳಬೇಕು. ಅದಕ್ಕೆ ಅಂಥ ಸದ್ಗುರುನಾಥನ ವಾಕ್ಯ ಬಹಳ ಸಹಿತ ತಿಳ್ಕೊಂಡು, ವಚನ ಬಹಳ ಸಹಿತ ತಿಳ್ಕೊಂಡು ಬಸವೇಶ್ವರ ಮಹಾರಾಜರು ಪರಮೇಶ್ವರ ಮಹಾರಾಜರ ಆಜ್ಞಾಪಕ ನಡೆದರ ಸಲುವಾಗಿ ಅವರು ದೇವರ ಶ್ರಮಗಳಿದ್ದರೂ ಸಹಿತ ಜಾತಿಯನ್ನು ತ್ಯಾಗ ಮಾಡಿ ಆತ್ಮ ಸಾಕ್ಷಾತ್ಕಾರವೇ ನನ್ನ ಜನ್ಮ ಸಿದ್ಧ ತಿಳ್ಕೊಂಡು ನಾವಂತ ಅದೃಷ್ಟವಾಯಿತು. ಏನ ನಮಗೂ ಅಂಥವರು ಸದ್ಗುರುವಿನ ವಚನ ಶ್ರೇಷ್ಠ ಅಂತ ತೆಗೆದುಕೊಂಡು ಗುರುವಿನ ಕಣ್ಣು ಹತ್ತಿ ಆತ್ಮ ಸಾಕ್ಷಾತ್ಕಾರ ಸಲುವಾಗಿ ತಮ್ಮ ಮನೆಯನ್ನು ಕರೆಯಲು ಜಾತಿಯನ್ನು ಬಿಟ್ಟ ಗುರುವಿನ ಕಣ್ಣು ಹತ್ತಿರ್ತಕ್ಕಂಥ ಸದ್ಗುರು ಸಮರ್ಥ ಬಸವೇಶ್ವರ ಮಹಾರಾಜರವರ ಚಂದ್ರಾವಣವನ್ನು ಸಮರ್ಪಿಸಿ ಇವತ್ತಿನ ದಿವಸ ಶ್ರಾವಣ ಮಾಸದ ನಿಮಿತ್ತವಾಗಿ ಇಲ್ಲಿವರೆಗೆ ತಾವೆಲ್ಲ ಶ್ರಾವಣ ಮಾಸ ಬಂದು ಶ್ರಾವಣ ಮಾಸವಾಗಿರ್ತಕ್ಕಂಥದ್ದು ನಮಗೆ ತಿಳುವಳಿಕೆ ಬರಬೇಕಾಗ್ತಂದ್ರೆ, ನಮಗೆ ಅರಿವು ಆಗಬೇಕಾಗಿತ್ತು ಅಂತಂದ್ರೆ, ನಮಗೆ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಶ್ರಾವಣ ಮಾಸಬೇಕಂತ. ಯಾಕಂತಂದ್ರೆ ತಾಯಿ ಹೊಟ್ಟೆಯಲ್ಲಿ ಕೂಸು ಹುಟ್ಟುತ್ತದ, ಕೂಸು ಹುಟ್ಟಿದ ತಕ್ಷಣ ಆ ಕೂಸಿಗೆ ಯಾವ ಭಾಷೆ ಬರಂಗಿಲ್ಲ, ಯಾವ ಜ್ಞಾನ ಬರಂಗಿಲ್ಲ, ತಿಳುವಳಿಕೆ ಬರಂಗಿಲ್ಲ. ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡ್ತೈತಿ, ಭಾಳ ವಿಶ್ವಾಸ ಬರ್ತೈತಿ, ಚೀರ್ತೈತಿ, ಅಲ್ಲೇ ಹೊಡೆಯಾಗ್ತೈತಿ, ಮಾತ್ರ ಕೂಸು ಮಾಡ್ತೈತಿ. ಅಂಥ ಖುಷಿಗೆ, ಅಂಥ ಒಂದು ಮುಕ್ತವಾಗಿರ್ತಕ್ಕಂಥ ಖುಷಿಗೆ ಮಾತನಾಡಲಾಕ ಬರಲಾರಂಥ ಖುಷಿ ಮಾತಾಡಕ್ಕೆ ಬರೋದು ಆಯ್ತು. ಯಾರು ಆಯ್ತು ತಂದೆಗೆ ದೂರ ಇರ್ತಾನೆ, ತಂದೆ ಅಡುತ್ತಂದೆಗೆ
ದೂರ ಇರ್ತಾನ ಆಗ ಮಾತಾಡಕ ಕಲಿಸಲಿಕ್ಕೆ ಯಾರು ಅಂತಂದ್ರೆ ತಾಯಿ. ವಿದ್ಯಾಭ್ಯಾಸ ಮಾಡಬೇಕಂತ ತಾಯಿ, ಅಷ್ಟಲ್ಲ ನಡೆದಾಡಬೇಕಂತ ತಾಯಿ, ಏನೆಲ್ಲ ಕಲಿಸಿ ಅವನು ದೊಡ್ಡವನು ಮಾಡ್ತಾರೆ. ಹಂಗು ಆಗ ಹುಡುಗ ಕೇಳಿ 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 ಏನ್ ಮಾಡ್ತದ, ಆ ಹುಡುಗನ ಹೆಸರು ಮೊದಲು ಏನು ಬರ್ತದೆ. ಹುಟ್ಟಿದಾಗ ಉಸಿರಿರ್ತದೆ, ಹುಟ್ಟಿದಾಗ ಉಸಿರಿರ್ತತಿ, ಹೆಸರು ಮಾತ್ರ ಇರಂಗಿಲ್ಲ. ಸತ್ತಾಗ ಹೆಸರಿರ್ತತಿ, ಉಸಿರಿರಂಗಿಲ್ಲ. ಆಗ ಹುಟ್ಟಿದ ಕೂಸಿಗೆ ಎಲ್ಲವನ್ನ ಕಲಿಸಿ ಆ ಕಣಕ ಆಗ ಕೂಸು ಕಲಿತದೋ ಆಗ ಅದು ಶ್ರವಣ ಕೇಳಿ ಕಲಿತದೆ. ಅವನ ಹೆಸರು ಗೊತ್ತಿರಂಗಿಲ್ಲ, ಏನೋ ಒಂದು ಹೆಸರಿಟ್ಟು ಕೂಸಿ ರಾಜ ಅಂತಿದ್ರು, ತಾನು ಮತ್ತೊಂದು ಹೆಸರು ಬೇರೆ ಇಟ್ಟರು. ಹೆಸರು ಇಟ್ಟುದನ್ನ ಕೊಟ್ಟುಗಳ ಬಾಕಿ ಕೂಸಿ ಹೆಸರಿಟ್ಟ ತನಕ ಆ ಕೂಸಿ ಏನು ತಿಳುವಳಿಕಿಲ್ಲ, ನನಗೆ ಹೆಸರು ಗೊತ್ತಿಲ್ಲ. ಆಗ ತಾಯಿ ತಂದೆ ಬಂದವರು ಬಂಧು ಬಳಗ ಎಲ್ಲರೂ ಏನು ಮಾಡ್ತಾರ, ಬಂದ ಏನಂತಾರ, ಏನು ಹೆಸರಿಟ್ಟಾರ ತಿಳ್ಕೊಯ್ತು. ಅವಳಿಗೆ ಏನಂತಾರ, ರಾಜ 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 ಅಂತಕ್ಕಂಥದ್ದನ್ನ ಕೇಳಿ ಆ ಹುಡುಗಿ ಏನ್ ಮಾಡ್ತದ, ನಾನು ರಾಜು, ನಾನು ರಾಜ ಸೇವನೆ ತಾಯಿ ಹೋಗೋದನ್ನು ಕೇಳಿ ಕೂಸ ಯಾರು ತಪ್ಪುತ್ತೋ ಆ ಕೂಸಿ ಎಷ್ಟು ಬೇಕಂತ ಹೆಸರದು ಮಲ್ಕೊಂಡಾನ, ನಿಂತಿರ್ತೈತಿ. ಯಾರೋ ಒಂದು ಒದಗಿದ್ರು ಏನಂತ, ರಾಜು ಅಂತ ಒದಗಿರು ನೆನಪಿಲ್ಲ, ಎಷ್ಟು ಗಟ್ಟಿಯಾಗಿತ್ತು. ಹಂಗ ಶ್ರವಣ ಭಾಳ ಬೇಕಾಗಿರ್ತಕ್ಕಂಥದ್ದು. ಶ್ರವಣವನ್ನು ನೀವು ಕೇಳಲ್ಲ ಅಂತಂದ್ರೆ ಎಂಥ ಶಾಲೆಯನ್ನು ಬೇಡ. ಜೀವಗಳು ಶ್ರೀ ಗುರು ವಚನದಿಂದಲಿಸುವುದೇಂತೆ, ಶ್ರೀ ಗುರು ವಚನದಿಂದಲಿಸುವುದೇಂತೆ, ರಾಗವೆಂಬೇನು ಭವಗೀಯಂತೆ, ಶ್ರೀ ಗುರು ವಚನದಿಂದಲಿಸುವುದೇಂತೆ. ಗುರುವಿನ ವಚನದಕ್ಕಿಂತ, ಗುರುಗಳು ಹೇಳುವ ಮಾತಿನಕ್ಕಿಂತ, ಅದಕ್ಕಿಂತ ಬೇರೆ ಎಲ್ಲರಿಗೆ ಅಮೃತ ಇದೆ ನಾವು ಪ್ರಶ್ನೆ ಮಾಡಿ. ಅಮೃತ ನೀವು ನಾವು ನೋಡಾಕ ಜಂತು ಭಾಳ ಮಂದಿ ಅಮೃತ ಬಂದಾರ, ಇನ್ನೊಂದು ಅಮೃತಗಳಿರ್ತೈತಿ, ಅದಕ್ಕೆ ಅಮೃತ ಆಗ್ತದೆ. ಅಮೃತ ಅಮೃತ ಅಂದ್ರೇನು, ಮೃತ್ಯು ಇಲ್ಲದ್ದು ಸಾವಿಲ್ಲದ್ದು, ಇಲ್ಲ ಮೃತ್ಯು ಅಂದ್ರೆ ಸಾವು, ಸಾವು ಇಲ್ಲದ್ದು. ಅದಕ್ಕೆ ಅಮೃತ ಕುಡಿದ ಅಮರನಾಗಬೇಕು ಅಂತ ಹೋಗ್ಬೇಕು. ಆಗ ಅಮೃತ ಅಂತಂದ್ರೆ ಇಲ್ಲಿ ಅಂಥ ಒಂದು ಸುಡೆ ಅಂದ್ರೆ ಅಮೃತ ಯಾವುದು ಐತೆ ಅಂತ ಪ್ರಶ್ನೆ ಮಾಡ್ತಾರೆ. ಇದಕ್ಕಿಂತ ಶ್ರೀ ಗುರು ವಚನದಿಂದ ಅಧಿಕ ಸುಧೇನಿದೆ. ಸುಧಾ ಸುಧಾ ಹೆಸರು ಕರಿಬೇಕು, ನಮ್ಮ ಅಟ್ಟೆ ಅಂತ ಸುಧಾ ಆಯ್ತಾ ಸುಧೆ ಅಂತಂತಾರ, ಸುಧಾ ಅಂತ. ಸುಧಾ ಅಂದ್ರೆ ಅಮೃತ, ಸುಧಾ ಅಂದ್ರೆ ಜೇನುತುಪ್ಪ. ಸುಧಾ ಅಂದ್ರೆ ಮುಂದೆ ಅಭಿಷೇಕ ಎಲ್ಲ ಕೂಡಿ ಅಭಿಷೇಕ ಸುಧಾ ಅಂದ್ರೆ ನಿಮ್ಮ ಸುಧಾ ನೀವೇ ಬಿಡ್ತೀವಿ. ಅದಕ್ಕೆ ಗುರುಗಳು ಹೇಳುವ ಮಾತಿನಕ್ಕಿಂತ, ಗುರುವಿನ ವಚನದಕ್ಕಿಂತ ಮತ್ತೆ ಅಮೃತ ಕೇಳಾಕತ್ತಾರೋ ಐದಿನ ಶ್ರೀ ಗುರು ವಚನದಿಂದ ಅಧಿಕ ಅದರಿಂದ ತೋಡು ಗುರುಗಳ ಮಾತಿನಕ್ಕಿಂತ ಏನೇ ಮತ್ತೊಂದು ಮಾಡಬೇಕು ನಂತರ ಯಾವುದೇ ಯಾವುದೂ ಗುರುವಿನ ವಚನಕ್ಕಿಂತ ಯಾವುದೂ ಗುರು ವಚನವೇ ಶ್ರೇಷ್ಠ. ಯಾರು ಗುರುವಿನ ವಚನವನ್ನು ಪರಿಪಾಲನೆ ಮಾಡ್ತಾರ ಅವ್ರು ಎಂಥ ಮಹಾಪಾಪಿ ಇದ್ರು ಸಹಿತ ಬ್ರಹ್ಮ
ಧ್ವನಿ ಆಗಾಗಬೇಕು ಆಗಲ್ಲ. ಭಾಳ ಬೇಕಾದಂತ ಪಾಠ ಇಲ್ಲ. ಬೇಕಾದಂತ ಪಾಪ ಮಾಡಿರ್ತಕ್ಕಂಥ ಒಬ್ಬ ಮನುಷ್ಯ ತಿಳಿದರೆ ಮಾಡಿ ತಿಳಿದರೆ ಮಾಡಿ ಎಷ್ಟೋ ತಿಳಿದಾಕವು ತಿಳಿದಾದ ನಾವು ನಡೆದಾಡ್ತೀವಿ. ನಡೆದಾಡುವಾಗ ಕಾಲಿನ ಬಡ್ಡ ಶಕ್ತಿ ಎಷ್ಟೋ ಜೀವನದ ಪ್ರೋತ್ಸಾಹ ನಮ್ಗೆ ಕಾಣಿಸಂಗಿಲ್ಲ. ಏನೋ ಕಾಣಿಸಂತ ಒಂದು ಜೀವಿ ಇತ್ತಂದ್ರೆ ಅದು ಪಾಪ ಅಂತ ಅಂತೀವಿ. ಆದ್ರೆ ನಡೆಯುವಾಗ ಕಾಲ ಬಡ್ಡ ಎಷ್ಟೋ ಜೀವಿಗಳ ಶಕ್ತಿ ಸಾಯ್ತಾವ. ಇದು ಪಾಪಕ್ಕೆ ಇದು ಮಸಾಲ ತಿಂದಿಲ್ಲ. ಮಸಕ ಒಂದು ಜೀವಿ ಐತಿ. ಆರೋಗ್ಯದ ಮಸಾಲ ಮಾಡುತ್ತ ಬೇರ್ತಸ್ತದ ಅದು ಒಂದು ಜೀವಿ ಐತಿ. ಅದರೊಳಗೆ ಮಸತ್ತೆ ಆಗತ್ತೆ. ಆ ಮಸಾಲ ತಿಂತಿರ್ಗಾಯ್ತ ಅದು ಪಾಪಕ್ಕಂತ ಅನ್ಯಾಗ್ತೀವಿ. ಹಿಂಗ ಕೆಲವೊಂದು ತಿಳಿದು ಪಾಪಕ್ಕಾವು, ಕೆಲವೊಂದು ತಿಳಿದಾದ ಪಾಪ. ಅದಕ್ಕೆ ಅವ್ರ ಮಹಾತ್ಮ ಹೇಳ್ತಾರ, ಇಂಥ ಪಾಪಿಯಾಗಿರ್ತಕ್ಕಂಥ ಮನುಷ್ಯ ಇದ್ರು ಸಹಿತ ಗುರುವಿನ ವಚನವನ್ನು ಕೇಳಿದ ಗುರುವಾಯ್ತು ನಡೆಸಿದ ಅಂತಂದ್ರೆ ಅವನಂತ ಬ್ರಹ್ಮಜ್ಞಾನಿ ಮತ್ತಾರು ಇಲ್ಲ. ಅದಕ್ಕೆ ಶ್ರೀ ಗುರು ವಚನದಿಂದ ಏನೇನು ತಿಳ್ಕೊಂಡಿದ್ವಿ. ಸಹಜ ಪೂರ್ವ ಲಿಖಿತ ಉಪದೇಶ ಸಹಜವಾಗಿ ಗುರುಗಳು ಹೇಳಿರ್ತಾರೆ. ಹಿಂಗ ಎಲ್ಲ ಸಹಜವಾಗಿ ಮಾತಾಡಿರ್ತಾರೆ. ಅದ ನಮಗೆ ಹಿತವಾದ ಉಪದೇಶ ಅಂತ ಮಹಾಪಾಪಿ ಇದ್ರು ಸಹಿತ ಹಂಗ ಬ್ರಹ್ಮಜ್ಞಾನಿ ಆಗ್ತಾರ ಅಂತಂದ್ರ ಒಂದು ದೃಷ್ಟಾಂತ ಅವು ಎರಡು ದೃಷ್ಟಾಂತವ ಈಗ ಸಾಮಾನ್ಯವಾಗಿ ನಾವು ಮಾತಾಡ್ತಕ್ಕಂಥದ್ದು ಏನು ಅಂತಂದ್ರೆ ಲಿಂಗಾಯತರು, ಬ್ರಾಹ್ಮಣರು, ಜೈನರು, ಅಂತಿಜರು, ಇನ್ನು ಇಸ್ಲಾಂ ಧರ್ಮದವರು, ಹಿಂಗ ಬೇರೆ ಬೇರೆ ನಾವು ನಮಗೆ ಬೇಕಾದಂಥದ್ದು ಮಾಡ್ಕೊಂಡಿವಿ. ಆದರೆ ಪರಮಾತ್ಮನಿಂದ ನಿರ್ಮಾಣವನ್ನು ಆಗಿಲ್ಲ. ಯಾವ ಪರಮಾತ್ಮನಿಂದ ನೀವು ಯಾವುದೇ ಧರ್ಮವಾಗಲಿ ಜಾತಿ ನಿರ್ಮಾಣ ಆಗಿಲ್ಲ. ನಮಗೆ ಬೇಕಾಗಿ ನಾವು ಮಾಡ್ಕೊಂಡಿವಿ. ಆಗ ರೆಡ್ಡಿಗಳು ಅಂತ ರೆಡ್ಡಿ ಆಗ ಅವರಲ್ಲಿ ನಾಲ್ಕೈದು ಬೇರೆ ಪಾಕನಾಕ ರೆಡ್ಡಿ ಅಂತಾರ, ವಿಭೂತಿ ರೆಡ್ಡಿ ಅಂತಾರ, ಚಿಕ್ಕನ್ ರೆಡ್ಡಿ ಅಂತಾರ, ಮತ್ತು ಇದು ಬೇರೆ ರೆಡ್ಡಿ ಅಂತಾರ, ಹೊರಬ ರೆಡ್ಡಿ ಅಂತಾರ. ಹಿಂಗೆ ಬೇರೆ ಬೇರೆ ರೆಡ್ಡಿ ಒಳಗೆ ಅದ. ಆ ರೆಡ್ಡಿ ಕುಳದೊಳಗೆ ಅವರು ಭಾಳ ಶ್ರೀಮಂತರು. ರೆಡ್ಡಿ ಕುಳದೊಳಗೆ ಭಾಳ ಶ್ರೀಮಂತರು. ಯಾಕೆ ಶ್ರೀಮಂತರಾದ್ರು ಅಂತಂದ್ರೆ ಮಲ್ಲಮ್ಮ ಏನೋ ಕಷ್ಟ ಬಂದ ತ್ರಾಸ ಬಂದ ತಪಸ್ಸೆ ಮಾಡಿ ಪರಮಾತ್ಮನ ಬಳಸ್ಕೊಂಡ ಅವನ ಕಡೆ ಬೇಡ್ಕೊಂಡು ಏನ್ ಬೇಕು ಅಂತ ಕೇಳಿದಾಗ ಮಲ್ಲಮ್ಮ ಹೇಳ್ತಕ್ಕ, ನನ್ನ ಕುಲಕ ಎಂದೂ ಬಡತನ ಬರಬಾರ್ದು, ನಂಗೆ ಆಶೀರ್ವಾದ ಮಾಡ್ತೀರಲ್ಲ ಅಂತ ಅಂದಿನಿಂದ ರೆಡ್ಡ ಯಾವಾಗ ಶ್ರೀಮಂತ. ನೀವು ಮಾಡಿ ಯಾವಾಗ ಮಾಡಿ ಆಗ ಅಂತ ಒಂದು ಹೆಚ್ಚಿನ ಶ್ರೀಮಂತರೊಳಗೆ, ಆ ಹೆಚ್ಚಿನ ಶ್ರೀಮಂತರೊಳಗ ರೆಡ್ಡಿಯರೊಳಗ ಏನು ಬಡಮರೆಡ್ಡಿ ಅಂತ ಗೊತ್ತಲ್ಲ, ದೇವರೆಡ್ಡಿ ಬಡಮರೆಡ್ಡಿ ಅಂತ ಗೊತ್ತಲ್ಲ, ಅವರ ಸಂಬಂಧಿಕರ ಪೈಕಿನ ಒಬ್ಬ ವೇಮಣ್ಣ ಅವರ ಹೆಸರ ವೇಮಣ್ಣ. ಯಾಕೆ ಅಂದ್ರೆ ಶ್ರೀ ಗುರು ವಚನದಿಂದ ಗುರುವಿನ ಮಾತಿನಕ್ಕಿಂತ ಏನೊಂದು ಅಮೃತ ಎಲ್ಲಿ ಸದ್ಗುರು ಹೊಲದ ಅಂತಂದ್ರ, ಸದ್ಗುರು ಕೃಪೆ ಮಾಡಿದ ಅಂತಂದ್ರ ಏನೆಲ್ಲ ಸಾಧ್ಯತೆ ಸದ್ಗುರು ಕೃಪೆ ಮಾಡಿದ ಅಂತಂದ್ರ ಈಗ ತುಂಬ ಸರ್ಕಾಶ ಹೇಳ್ತಾರೆ.
ದಿನ ಗುರುವಿನ ಗುಲಾಮನಾಗುವ ತನಕ ಗಳೆಯರನ್ನ ಮುಕ್ತಿ ಪರಿಪರಿಯ ಶಾಸ್ತ್ರವನ್ನು ಓದಿ ವ್ಯರ್ಥವಾಯಿತು ಭಕ್ತಿ ವ್ಯರ್ಥವಾಯಿತು ಭಕ್ತಿ ಗುರುವಿನ ಗುಲಾಮನಾಗುವ ತನಕ ಗಳೆಯರನ್ನ ಮುಕ್ತಿ ಗುರು ಹೇಳಿದಂಗೆ ಕೇಳದಂದ್ರೆ ಸದ್ಗುರುಗಳು ಹೇಳಿದಂಗೆ ಕೇಳದಂದ್ರೆ ನೀ ಮನೆ ಬಿಟ್ಟರು ಜ್ಞಾನ ಆಗಂಗಿಲ್ಲ ಜ್ಞಾನ ಬಿಟ್ಟರು ಜ್ಞಾನ ಆಗಂಗಿಲ್ಲ ಗಂಡ ಬಿಟ್ಟರು ಜ್ಞಾನ ಆಗಂಗಿಲ್ಲ ಸನ್ಯಾಸಿ ಆದರೂ ಜ್ಞಾನ ಆಗಂಗಿಲ್ಲ ವಿರಕ್ತ ಆದರೂ ಜ್ಞಾನ ಆಗಂಗಿಲ್ಲ ಪದ್ಧತಿಗಾರು ಜ್ಞಾನ ಆಗಂಗಿಲ್ಲ ಎಲ್ಲ ಹತ್ಕೊಂಡು ಜ್ಞಾನ ಆಗಂಗಿಲ್ಲ ಅದನ್ನು ಒಂದು ಬಿಟ್ಟು ಅದೆಲ್ಲ ಹಂಗಂದ್ರೆ ಅದು ಹೆಂಗಂದ್ರೆ ಒಂದಾಯ್ತು ಅದನ್ನು ಬಿಟ್ಟರೆ ಯಾವ ಆಗಂಗಿಲ್ಲ ಗುರು ಹೇಳಿದಾಗ ಕೇಳೋದು ಬಿಟ್ಟ ಅನಿಸಿ ಮಾತನಾಡಿ ಎಲ್ಲೂ ಜ್ಞಾನ ಆಗಂಗಿಲ್ಲ ಅದೊಂದು ಮೊದಲು ಬೇಕಿಲ್ಲ ಹಂಗಂತಂದ್ರೆ ಒಬ್ಬ ಹೆಣ್ಮಗಳು ಭಾಳ ತವರು ಮನೆಯಿಂದ ಎಲ್ಲ ತಗೊಂಡು ಬಂದೆವು ಏನು ತಗೊಂಡು ಬಂದೆವು ಅಂತಂದ್ರೆ ಕುಡಿಯಾಕ ಬಂಗಾರ ಪೇಂಟ್ ಹಾಕಿದ್ರು ಮತ್ತು ಕುಡಿಯಾಕ ಗೋಕ್ಯಾರು ಎಲ್ಲ ಹಾಕೊಂಡು ಹಾಕಿದ್ರು ಕೊಳ್ಳಾಗ ಒಬ್ಬರು ಕಟ್ಟಿದ್ದಾರೆ ಗೆದ್ದೆ ಶಾಸ್ತ್ರಕ್ಕೆ ಹಾಕೋದೆಲ್ಲ ನಮ್ಮ ಹಾಕೊಂಡವಲ್ಲ ಈಗಲಾಗಿದೆ ಒಳ್ಳಾಗಿದ್ದೆಲ್ಲ ಹಾಕೊಂಡಿರು ಒಳ್ಳಾಗಿದ್ದು ಕೈಯಾಗಿರ್ತಕ್ಕ ಬಳಿ ಇದ್ದು ಎಲೆಯಾಗಿತ್ತು ಕಾಲಾಗಿರೋ ಬಂಗಾರ ಏನು ಕೇಳುತ್ತಲ್ಲ ಅವ್ರು ಹಾಕೊಂಡಿರ್ತ ಎಲ್ಲ ಹಾಕೊಂಡಿರ್ತ ಸೀರೆ ಅಂತ ಅಂದ್ರೆ ಬಂಗಾರ ಕಟ್ಟಿದ ಸೀರೆ ಹಾಕೊಂಡಿರ್ತ ಎಲ್ಲ ಆಗೋದಿರ್ತ ಎಲ್ಲ ಚಂದಿರ್ತ ಹೂವಿನಾಗ ಹಾಕೊಂಡಿರ್ತ ಕಿವ್ಯಾಗ ಹಾಕೊಂಡಿರ್ತ ತುಂಬ ಹಾಕೊಂಡಿರ್ತ ಎಲ್ಲ ತುಂಬ ಎಲ್ಲ ಹಾಕೊಂಡಿದ್ದು ಒಂದು ಮಾತು ಇಟ್ಟಿದೆ ಎಲ್ಲರೂ ಶಬಾಷ್ ಹೌದೈತೆ ನಾನು ಹೇಳೋದು ಹೇಳಿದ್ರೆ ಕಾಯಿಲೆ ಅಂತ ನಾ ಕಾಡ್ತೇನೆ ನಾನು ಇದು ಎಲ್ಲ ಆವರಣಗಳಿಂದ ಹೇಳುವವರಲ್ಲಿ ಶೋಭಾಯಮಾನವಾಗಿ ಕಾಣಿಸ್ತಾ ಇತ್ತು ಚಂದ ಕಾಣಿಸ್ತಿತ್ತು ಒಂದರ ಮಾತ್ರ ಎಲ್ಲ ಇತ್ತು ಮೈಮ ಹೇಳ್ತಿದ್ದ ಎಲ್ಲ ಇತ್ತು ಮೈಮಲ್ಲ ಒಂದು ಮಾತ್ರ ಇದ್ದಿದ್ದಿಲ್ಲ ಯಾವ್ದ ಗುರುದಾರಿ ಗುರುದಾರಿ ಮಾತ್ರ ಇದ್ದಿದ್ದಿಲ್ಲ ಎಲ್ಲ ಮೈಕುಂಬ ಎಲ್ಲ ಬಂಗಾರ ಬರ್ಕೊಂಡ ಹುಚ್ಚಿ ಹುಚ್ಚಿ ಇಲ್ಲ ಗುರುದಾರಿ ಬಂದಿರ್ಲಿ ಅದೆಲ್ಲ ಇಟ್ಕೊಂಡು ಹೆಂಗ ಮನುಷ್ಯನಿಗೆ ಪ್ರತಿ ಸತಿಗೆ ಕಿಮ್ಮತ್ತೈತೋ ಮಹತ್ವ ಐತೋ ಹಂಗ ಗುರುದಾರಿ ಇದ್ದಿದ್ದಿಲ್ಲ ಎಲ್ಲ ಇತ್ತು ಗುರುದಾರಿ ಬಂದಿತ್ತು ಯಾವುದೂ ಇದ್ದಿದ್ದಿಲ್ಲ ಆರ್ವಸೈತಿಗೆ ಬಹಳ ಕಿಮ್ಮತ್ತೈತಿ ಹಂಗ ನಾನು ಏನೆಲ್ಲ ಸಾಧಿಸಿ ಗುರುವಿನ ವಾಕ್ಯವನ್ನ ತಿರಸ್ಕಾರ ಮಾಡ್ತೀವಿ ಅಂತಂದ್ರೆ ಗುರುದಾರಿ ಇದ್ದಾನೆ ಇದು ಗುರುದಾರಿ ಇದ್ದಾನೆ ಏನೆಲ್ಲ ಸಾಧಿಸಿದೀವಿ ಏನೆಲ್ಲ ಅಭ್ಯಾಸ ಮಾಡಿ ಭಾಳ ಜಗತ್ತ ನಮ್ಗೆ ದೊಡ್ಡವರಂತಾರೆ ಆದ್ರೆ ಗುರು ವಾಕ್ಯವನ್ನ ತಿರಸ್ಕಾರ ಮಾಡಿದ್ವಿ ಅದಕ್ಕೆ ಆ ಹೆಣ್ಮಕ್ಳಿಗೆ ಗುರುದಾರಿ ಇಲ್ಲ ಅಂತಂದ್ರೆ ಹೆಂಗ ಇಲ್ಲೋ ಹಂಗ ಅದಕ್ಕೆ ಇವರು ವಾಕ್ಯ ಅದಕ್ಕೆ ಮಹಾತ್ಮ ಹೇಳ್ಬೇಕಾದ್ರು ಗುರುವಿನ ಗುಲಾಮನಾಗುವ ತನಕ ಗಳೆಯರನ್ನ ಮುಕ್ತಿ ನೀನು ಮುಕ್ತನಾಗಬೇಕಾಗಿತ್ತು ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಗುರುವಿನ ಗುಲಾಮ ಆಗುವಂತಂದ್ರೆ ಗುರುವಿನ ಹಾಳಾಗುವಂತ ನಮ್ಮ ಮನ್ಯಾಗ ಆಲೋಚನೆ ಆ ಮನುಷ್ಯ
ಇರ್ತಾನೆ ಕೂಡ್ರಿ ನಾಯಿ ಸಾಕಾರ ಯಾಕೆ ಸಣ್ಣ ಹುಡುಗ ಅವನು ಸಾಕಾರ ಹುಡುಗ ಯಾಕಂದ್ರೆ ಅವ್ರ ಕಾಳಲ್ಲ ಅವ್ರ ಬಿಜಾಗಿದ್ದಾವ ಪಗಾರ ಕೊಡ್ತಾರ ಎಂತ ಸಣ್ಣ ಹುಡುಗ ಹೇಳಿದ್ರು ಸಹಿತ ಕೂಡ್ರಿ ಸಾಕಾರ ತಿಳ್ಕೊಂಡು ಹೆಂಗೆ ಕಾಳು ಸಹಿತ ಕೆಲಸ ಮಾಡ್ತಾನೋ ಹಂಗೆ ಇಲ್ಲಿ ಸದ್ಗುರು ಹೇಳಿದಾಗ ಯಾವ ಶಿಷ್ಯ ನಡೀತಾನೋ ವಾಕ್ಯ ಬೀಳಲಾರದ ಅವ ಪರಮಾತ್ಮ ಅದನ್ನು ಬಿಟ್ಟರೆ ಯಾವ ಅದಕ್ಕೆ ಗುರವಿನ ಗುಲಾಗುವ ತನಕ ದೊರೆಯರನ್ನಾಗುತ್ತೆ ಪರಿಪರಿ ಅನೇಕ ಶಾಸ್ತ್ರವನ್ನು ಓದಿ ಆ ಶಾಸ್ತ್ರಗಳು ಅಗಮ ನಿಗಮ ಉಪನಿಷತ್ತುಗಳು ವೇದ ಉಪನಿಷತ್ತುಗಳು ಇನ್ನು ಬೇರೆ ಸತ್ಶಾಸ್ತ್ರ ಇವೆಲ್ಲ ಓದಿದ್ರು ಸಹಿತ ವ್ಯರ್ಥವಾಯಿತು ಭಕ್ತೇ ಎಂದೆಲ್ಲ ವ್ಯರ್ಥ ಹೋಗು ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಶೋಭೆಯುತ್ತೆ ಗುರುವಿನ ವಾಕ್ಯದಿಂದ ಗುರುವಿನ ಮಾತಿನಕ್ಕಿಂತ ಗುರುವಿನ ವಚನಕ್ಕಿಂತ ಇನ್ನೊಂದು ಅಭಿವೃದ್ಧಿ ಎಲ್ಲಿ ಗಿಡ ನಿಂತಿರ್ತೈತಿ ಬಡ್ಯಾದ ತಾಯಿ ಬೇರೆ ಅಂತ ಹೇಳಿ ಮೂರು ಬೇರೆ ಇರ್ತದೆ ದೊಡ್ಡ ಮೂರು ಬೇರೆ ಇರ್ತದೆ ಮತ್ತೆ ಮಗು ಬಿಸಿಲು ಇರ್ತಾವ ಎಲ್ಲ ಬಿಸಿಲು ಕಡು ಸಹಿತ ಬಡ್ಯಾಗಿ ಬೇರೆ ಒಂದೇ ಬಿಡುತ್ತದೆ ಗಿಡ ಅದನ್ನ ಗಿಡ ಬರ್ತದೆ ಹಂಗ ಇಲ್ಲಿ ಸಹಿತ ಗುರು ವಾಕ್ಯ ಭಾವಿಸ್ತದೆ ಎಲ್ಲಕ್ಕಿಂತ ಮೂರು ಬೇರೆ ಅದಕ್ಕೆ ಇಲ್ಲಿ ಬಂದ್ರೆ ಏನು ಅಂತಂದ್ರೆ ಅಂತ ಸದ್ಗುರುನ ವಚನ ಎಷ್ಟು ಶ್ರೇಷ್ಠ ಅಂತಂದ್ರೆ ಇಲ್ಲಿ ಮಹಾತ್ಮ ಹೇಳ್ತಾರೆ ಭೀಮಣ್ಣ ಏನು ಮಾಡಿರ್ತಾರೆ ಅಂತಂದ್ರೆ 24 ತಾಸು 24 ತಾಸು ವೇಷ ಮನೆಗೆ ಭೀಮಣ್ಣ 24 ತಾಸು ಭೀಮಣ್ಣ ಅಲ್ಲಿ ಮನೆಯಾಗಿರ್ತಿದ್ದ ಆಯ್ತು ವಾಕ್ನು ಸಹಿತ ಬೈದರು ಸಹಿತ ಬಡವರು ಸಹಿತ ಏನಂದ್ರು ಸಹಿತ ನನ್ನ ಹೊರಗೆ ಹುಡುಗಾಡ ನಾ ಇಲ್ಲೇ ಇರ್ತೀನಿ ಈಗ 24 ತಾಸು ಇರ್ತಕ್ಕಂಥ ಭೀಮಣ್ಣ ಅಂದ್ರೆ ಯಾಕೆ ಹೇಳ್ತೀನಿ ಕೋಟಿ ಬ್ರಹ್ಮ ಹತ್ಯೆ ಹರತೆ ಕರಿತ ಧರ್ಮ ಸರ್ವಗಂಗ ಲಾಯಕ ಮೋಕ್ಷ ಕೋಟಿ ಕೋಟಿ ಬ್ರಹ್ಮನ ಬದುಕು ಸಹಿತ ಕೋಟಿ ಕೋಟಿ ಕೆಲಸ ಮಾಡಿದ್ರು ಸಹಿತ ಅವ್ರು ತಗೊಳ್ಳೋದು ಆತ್ಮಕವಾಗಿ ಅಂತ ಬಹುತೇಕ ಯಾರು ತಗೊಳ್ಳಾಗಿಲ್ಲ ಆದ್ರೆ ಸದ್ಗುರು ಮಾತ್ರ ತಕ್ಕೊಂಡ ಮನಸ್ಸು ಬೇಕಾದಂತ ಕೆಟ್ಟ ಕೆಲಸಕ್ಕೂ ಸಹಿತ ಸದ್ಗುರು ವಾಪಸ್ ತಗೋತಾರ ಒಳಗೆ ಯಾರ್ಯಾರು ಪ್ರಸಂಗ ಬಂದಾಗ ಎಲ್ಲರೂ ಕೈ ಬಿಡ್ತಾರೆ ಆದ್ರೆ ಯಾವ ಮಾತ್ರ ಒಬ್ಬ 24 ತಾಸು ವೇಷಾನ ಮಾಡಿರ್ತಕ್ಕಂಥ ಭೀಮಣ್ಣ ವೈದ್ಯರು ಬೇಕಾದ ಮಾಡ್ತಿತ್ತು ಆದ್ರೆ ನನ್ನ ಹೊರಗೆ ಹಚ್ಕೊಳ್ಬೇಡ ನಾ ಇಲ್ಲೇ ಇರುವುದಿಲ್ಲ ಇಂಥ ಭೀಮಣ್ಣ ಒಂದು ದಿವಸ ಆ ವಿಷಯ ಹೇಳಿದ್ದು ನೋಡ ಸೌಕಾರ ಆಗ್ತದೆ ಮಾತಾಡ್ತಾವು ಸೌಕಾರ ನಾ ಬೇಕಾದ್ರೆ ಹಿಂಗೆ ಹೇಳಿದ್ದಾರೆ ನಾ ಬೇಕಾದ್ರೆ ನಮ್ಮೊಂದು ಆಶಯ ತಂದು ಕೊಡಬೇಕು ಏನು ನಿಮ್ಮ ಅತ್ತಿಗೆ ಮೂಗಿನೊಳಗೆ ಒಂದು ನಂತದ ನಂತ ನಂತ ನಂತರ ಆಕೆ ಮೂವಿನಾಗ ಅಷ್ಟು ನೋಡಿದ ನಂತರ ಅದನ್ನು ತಂದು ನನಗೆ ತಂದು ಕೊಡಬೇಕು ನೀವು ನಂತರ ಇದಕ್ಕೆ ಹೋಗಲಾಗಿಲ್ಲ ಇಂಥ ಒಂದು ಬಟ್ಟೆ ಹಾಕಿದ್ದು ವಿಷಯ ಅವಾಗ ಭೀಮಂತಾನ ಕಡೆ ನಾವು ಬರ್ಬೇಕಂದ ಇದಾವ ಮಾಡ್ತಂದ ಅವಾಗ ಕರ್ತನು ಹೋಗಿ ಕರ್ಕೊಂಡು
ಮನೆಯೊಳಗ ವಿಷಾನ ಮಾಡಬೇಕು. ಹೋಗಿ ಅತ್ತಿಗೆ ಅತ್ತಿಗೆ ಅಂತಲ್ಲ, ಅತ್ತಿಗೆ ಅತ್ತಿಗೆ ಅಂತ ಇಷ್ಟ ಇಬ್ರು ಸಹಿತ ಮಲ್ಲಮ್ಮ ವೇಮಣ್ಣ ಯಾಕೆ ಮಾಡ್ತದೆ ಕೇಳೋದು. रावण का धन संपद ऐसी हजार रंगे रामचंद्र का आयास पाता कुशले वे दश बुंदी बच्चा कम करते विमान एक दिन निकल जाएगा. जरासंध का बलिया देखो 60,000 हत्ती. रामचंद्र का आयास पाता जनरेशन के मट्टी बच्चा कम करते विमान एक दिन निकल जाएगा. ರಾವಣ ತನ್ನ ಬಲತ್ಕಾರದಲ್ಲಿ 80,000 ಮಂದಿ ಹೆಣ್ಮಕ್ಳನ್ನು ಇಟ್ಕೊಂಡಿರ್ತಾರೆ. ಒಂದು ದಿನ ಅಕ್ಕಿ ಧರ್ಮಪತ್ನಿಯಾಗಿರ್ತಕ್ಕಂಥ ಮಂಡೋದರಿ ಅಲ್ರಿ ರಾವಣ ಮಹಾರಾಜ, ನೀವು ಪತಿ ನಾವು ಸತಿ, ನಾವು ಮನೆಯೊಳಗೆ ಹೆಣ್ಣಿರ್ಬೇಕಾಗಿ ಅವನ್ನ ಕಾಡ್ಕೊಂಡು ಬಂದಿತ್ತು. ಒಂದು ದಿನ ತಿರುಗಿ ಹೆಣ್ಣು ಕೇಳೋದು ಯಾಕಂತ ಕೇಳೋದು ಗಂಡಕ್ಕೆ ಮುಖ ಪಟ್ಟಾಗತ್ತೆ ಅಂತ ತಿಳ್ಕೊಂಡ ಒಂದು ಕೇಳಿದ ತಿಳ್ಕೊಂಡ ಅಹಲ್ಯ ತಾರ ಸೀತಾ ದ್ರೌಪದಿ ಮಂಡೋದರಿ ಇವರೈದು ಮಂದಿ. ಅಹಲ್ಯ ತಾರ ಸೀತಾ ದ್ರೌಪದಿ ಮಂಡೋದರಿ ಪಂಚಕನ್ಯಾ ಸ್ವಯಂ ನಿತ್ಯ ಪಾಪ ವಿನಾಶಕ ಅಂತ ಬರ್ತಾರೆ. ಈ 5 ಮಂದಿ ಹೆಣ್ಮಕ್ಳೊಳಗ ಒಬ್ಬ ಹೆಣ್ಮಕ್ಳ ಹೆಸರು ಎಷ್ಟು ರೂಪಾಯಿ ನೀವು ತಗೊಂಡ್ರಿ ಅಂತಂದ್ರೆ ಅಲ್ಲಿ ಅಂತಂದ್ರೆ ನಿಮ್ಮ ಪಾಪ ನಾಶಕ. ಹಾಗೆ ಮೊದಲು ಮುಂದಿನ ಕೇಳಿದ್ದಿಲ್ಲ ಹೋಗಿ ಅಂತಾನ ವೇಮಣ್ಣ ಅತ್ತಿ ನಮ್ಮೊಂದು ಮಾತತಿ ಕೊಟ್ಟು ನನ್ನ ವಚನ ಕೊಡು. ಮೊದಲ ಏನಿಲ್ಲ ನನ್ನೊಂದು ಮಾತತಿ ಕೊಟ್ಟು ನನ್ನ ವಚನ ಕೊಡೋದಾಗ ಮಲ್ಲಮ್ಮ ಹೇಳಿದ್ರು, ವೇಮಣ್ಣ ನನ್ನ ಪ್ರಾಣ ಸಹಿತ ಕೊಟ್ಟು ನಾನು ರೈತ ಕಾಣಿರ್ಬೋದು ಎಲ್ಲ ನಮ್ಮ ನಿಮಗೆ ಮಾತಾಡ್ತೀನ ಅನುಭವದೇವ. ಆದ್ರೆ ಇಷ್ಟು ಮೊದಲ ಹೇಳ್ತಾರ ಭೀಮಣ್ಣ ನನ್ನ ಪ್ರಾಣ ಬೇಕಾದ್ರೆ ಕೊಡ್ಬೇಕು. ಏನು ಕೊಡ್ಬೇಕು ಕೇಳೋದು ಭಾಳ ಅವ್ರು ಭಾಳ ಹೇಳ್ತಿರ್ತಾರ. ಗುರು ಕಂಪ್ನಿ ಇರ್ತದೆ ಭಾಳ ಹೇಳ್ತಿರ್ತಾರೆ. ಮಾನ್ಯ ಮೇಲೆ ಮೊದಲಾದ ಸಿಸ್ತಂಗೆ ಹೋಗಿ ಇಲ್ಲ ಹ್ಯಾಂಕ್ ಬೀತಾವ ಅಂತಂದ ಹೋಗಿ ಮನುಷ್ಯ ಹಿಂಗಾಗ್ಬಾರ್ದಂತೆ ಇಲ್ಲ ನಿನ್ನ ಪಾದ ಮುಟ್ಟಿ ಆಯ್ಕೆ ಮಾಡಿ ಕೊಟ್ಟೆ ಉಳಿದ್ರೆ ನಾ ಮಗನ ನಮ್ಮ ಅಪ್ಪ ಮಗ ಹಿಂಗಾಗ್ಬಿಟ್ಟು ಮಾತು ಮಗನ ಮಾತು ಬಂದ ಮಾತು ಕೂಡ ಆಯ್ತು ಕಾಕ ಹೇಳಿದ ಹಂಗೆ ಹೇಳಿ ಅಲ್ಲ ಮನಸ್ಸು ಕಂಪನಿ ಭಾಳ ಇದೆ. ಈಗ ಮಾಡ್ಕೊಂಡು ಏನು ಮಾಡಿ ಹೋಗಿ ಈ ಕಾಲು ನಮಸ್ಕಾರ ಮಾಡಿ ನೀನು ಮಟ್ಟ ಕುಡಿಯಾಗಿ ಅಂತೇಳಿ ಹಾನಿ ಮಾಡಿ ನಿನ್ನ ಪಾದಾರು ಕೇಳ್ಕೊಳ್ಬೇಕು. ಅತಿ ಭಾಳ ಸಂತೋಷ. ನಾನು ಕೂಡ ಕಲಿಸ್ತಾರೆ ಒಟ್ಟ ಕುಡಿಬಿಟ್ಟ ಮಂದಿರ ಅವ ವಿಷಾಖಂಡಿ ದಾವಣ ಹ್ಞೂ ಅವನ ಬಸವಣ್ಣ ವಿಷಾಖ ಬಸವಣ್ಣ ನಾನು ಕಾಣ್ಬಿಟ್ಟ ಮನೆ ಮಾಂದ ಜಳಕ ಮಾಡಿ ಕುಂಕುಮ ಹಾಕೊಂಡು ಸೇರಿಸ್ಕೊಂಡು ಹಾಕಿಕೊಂಡು ಹೋಗ್ಕೊಂಡು ತಿಳ್ಕೊಳಕೈತಿ. ನೀವು ಏನು ಮಾಡಿದ್ದೆ ಹೋಗಿ ಕಾಲು ಮುಟ್ಟು ನಮಸ್ಕಾರ ಮಾಡ್ಕೊಂಡು ಸಜ್ಜಿಲ್ಲ ಆ ಕಾಲು ಮುಟ್ಟು ಹತ್ತಿದಾಗ ಕಾಲಿಗೆ ಚಾಲನೆ ಬಿಟ್ಕೊಂಡು ಹೋಗಿದ್ದೀನಿ ಅದು ತಿಂದಾಗ ಬಂದು ಭಾಳ ಚೆನ್ನಾಗ ಭಾಳ ಚೆನ್ನಾಗಿರ್ತಾರೆ. ಅದಕ್ಕೆ ಅವೇನಂತ ಭೀಮಣ್ಣ ಅತ್ತಿ ಕೊಡ್ತಾನ ನನಗೆ ವಚನ ಕೊಡೋದು ಕೊಡ್ತೀವಿ ಮಾತಾಡ ಒಟ್ಟತ್ತೀವಿ ಮಾತಾಡಿಲ್ಲ ವಚನ ಕೊಡ ಭೀಮಣ್ಣ ನೀ ಏನು ಕೊಟ್ಟ ಅದನ್ನು ಕೊಡ್ತದೆ. ಹಾಗಾದ್ರೆ ನಿನ್ನ ಮುಗಿನ ನಿನ್ನ ನಾಶಕದೊಳಗ ಏನು ನಂತ ಇದ್ರ ಆ ನಂತ ಇಲ್ಲಂದ್ರ
ತಿರುಗಿ ಮಾತು ನಮ್ಮ ಅಗತ್ಯ ಇರ್ತಾವ. ಮೊದಲ ಏನೇನೇ ರೊಕ್ಕ ತರ್ಬೇಕಾದ್ರೆ ಒಂದು ಬೀಸಿ ತಿಂತಿರತ್ತೆ, ಒಂದ ಆಯ್ತಾಗಿಲ್ಲ, ಒಂದು ಬೀಸಿ ತಿಂತಿರ್ತ ರೇಟ್ ಸಾಲ ತರ್ತಿರತ್ತೆ ಅಂತ ಅವ್ನು ಸಾಲ ಕೂಡ ಹೇಳ್ತಿರತ್ತೆ. ನಿಮ್ಮ ಅಪ್ಪನ ಮಗ ಆಗಿದ್ದೆ ಅಂದ್ರೆ ನಾನು ರೊಕ್ಕ ಕೊಟ್ಟು ಬಿಸಿ ಕೊಂಡು ಹೋಗುತ್ತಿದ್ದ ಅವಾಗ ಆಗಿತ್ತು. ಈಗ ಎಲ್ಲ ಅದೇ ಎಲ್ಲ ಬಿಟ್ಟು ಅದಕ್ಕೆ ಆಕೆ ಭೀಮಣ್ಣ ಏನ್ ಬೇಕು ಅಂದಾಗ ನಿನ್ನ ಮುಗಿದಿರ್ತಕ್ಕಂಥ ನತ್ತು ಕೊಡು ಅಂತ ಕೇಳಿ ಭೀಮಣ್ಣ ಅಂದಾಗ ಮೊದಲ ಬಂದು ಭೀಮಣ್ಣ ವಿಚಾರ ಮಾಡಪ್ಪ, ಇದು ನನ್ನ ಗಂಡನ ಮನೆ ಅಲ್ಲ, ನನ್ನ ಗಂಡ ಮಾಡಿಸಿದ ಅಲ್ಲ. ನಾವು ತವರು ಮನೆಯಿಂದ ಬರುವಾಗ ನನ್ನ ತಾಯಿ ನಮ್ಮ ತಂದೆ ಬಹಳ ಕಷ್ಟಪಟ್ಟ ಇದನ್ನ ಗೀರ ತಿಳ್ಕೊಂಡ ಅದು ಮಾಡಿಸಿ ಕಳಿಸ್ಯಾರಪ್ಪ. ಇದು ತವರು ಮನೆ ಆಸ್ತಿ ಇಲ್ಲ, ನನ್ನ ಗಂಡನ ಮನೆ ಅಲ್ಲ. ಹಂಗೆ ವಿಮಾನ ಅಂದು ಅವಾಗ ಒಂದು ಕೊಡ್ತನ ಕೊಟ್ಟದೆ ಕೊಡ್ತನ ಕೊಡ ಇದು ಇಲ್ಲತ್ತು ಹೊಕ್ಕಲ್ಲ. ಅವಾಗ ಮೊದಲು ಹೇಳಿದ್ದು, ನೋಡ್ಬೇಕಣ್ಣ ನಾ ಕೊಡ್ತನ ಕೊಟ್ಟನೆ ತಿಳಿ ಮಾತಾಡಿ ಕೊಡ್ತೇನೆ, ಆದ್ರೆ ನಮ್ಮೊಂದು ವಚನ ನೀ ಪಾಲಿಸ್ತೇನೆ ಅಂತ ಕೇಳಿ ಏನ್ ಹೇಳ್ತೇವ ಕೇಳ್ತದ ಹಂಗಾಗಿ ಕೇಳ್ತೋ ಇಲ್ಲ ಹೇಳಾಕಬೇಕು, ಕೇಳಲೇಬೇಕು. ಆಯ್ತು ಕೇಳ್ತೇನೆ ಕೈ ಮತ್ತೆ ಹಾಗಾದ್ರೆ ಈ ನತ್ತಲ್ಕೋ ಇದನ್ನೇನ್ ಮಾಡುವ, ನೀ ಯಾಕೆ ಕೊಡ್ಬೇಕಂತ ಮಾಡಿದ್ವಿ, ಆ ವಿಷಯ ಕೊಡ್ಬೇಕಂತ ಮಾಡಿದವಲ್ಲ ಕೊಡ. ಹಾಗಾಗಿಲ್ಲ ನಾಯಕರ ಓದ್ ಕೂಡ ಬೇಕಾಗ ಓದ್ ಕೂಡ. ಆದ್ರೆ ಒಂದು ಕರಾರ ಏನು ಅಂತಂದ್ರೆ ಈ ನತ್ತನ್ನ ನೀನೇ ಸ್ವತಃ ನಿನ್ನ ಕೈ ತಗೊಂಡು ಹೋಗಿ ಅಕ್ಕಿನ ಮಂಚದ ಕೂಡಿಸಿ ಎಲ್ಲಾ ಬಟ್ಟೆ ಕಳಿಸಿ ಮಂಚದ ಕೂಡಿಸಿ ನೀನ ನಿನ್ನ ಕೈಯಿಂದ ಅಕ್ಕಿ ಭೂಮಿಯಾಗಿ ನತ್ತನ್ನ ತಿಳಿಸ್ಬೇಕು. 5 ಸುತ್ತ ಹಾಕಬೇಕು, 5 ಸುತ್ತ ಹಾಕಿ ಹೇಳ್ಬೇಕು, ನಾನು ತಿಳಿಸ್ಬಿಡ್ತೇನೆ. ಇಷ್ಟು ಮಾತ್ರ ಸಾಕು. ಇಷ್ಟು ಮಾತ್ರ ಒಳ್ಳೆ ಮಾಡ್ತಾರೆ. ದತ್ತ ತಯಾರು ತಗೊಂಡ ಒಟ್ಟಿಗೆ ಮಾಡಿ ಬೇಗನೆ ತಾನು ಕೊಡಬೇಕಂತೇಳಿ ಓಡೋಡಿ ಬರಕತ್ತ ಆಧಾರ್ ಪದ್ಧತಿ ಹೇಳಿಬಿಡುತ್ತೆ. ಕಾಯಕಾಂತಾದ ಹೊತ್ತು ಬೇಟೆಯ ನಾಡಿ ಮಾಯಾಮೋಹದ ಮೃಗಗಳ ಬಂದಿವೆ. ಸೇರಿರ್ತಕ್ಕಂಥ ಅಡವಿ ಒಳಗೆ ಅನೇಕ ಪ್ರಾಣಿಗಳ ಅಸಲು ಪ್ರಾಣಿಗಳು ಕಾಯಕಾಂತ ಹೊತ್ತು ಬೇಟೆಯ ನಾಡಿ ಮಾಯಾಮೋಹದ ಮೃಗಗಳ ಬಂದಿವೆ. ಅದಕ್ಕೆ ಇನ್ನೊಂದು ಕಡೆ ವಿಜುಗಳು ಏಕೆ ವಿರಕ್ತಿಯ ಬಳಿದು ಹೀನ ವಿಷಯ ಬಲಿವೆ ಕಾಕು ಮಾನಸಿಗೆ ಅಡುಗೆಗಳು ಏನು ಕೈಯಾಗಿ ಹಿಡಿದ ಎಡಿಬಿದ್ದ ಕಟ್ಟಿ ಕೈಗೆ ಕಾಲಿಗೆ ಎಲ್ಲ ಕಡೆ ಕಟ್ಟಿತ್ತು ಜೋರಿದ್ದ. ಅವಾಗ ಕೈಲಿರ್ತಕ್ಕಂಥ ಮಲ್ಲಮ್ಮನ ಮೂಗುದಿ ನಂತ ಏನು ಅನ್ನಾಕಿತ್ತಂದ್ರೆ ಮಗು ವಿದ್ಯೆಯನ್ನು ವಾಪಸ್ ಅಂತ ಶಕ್ತಿ ಇರಬೇಕು. ಮಲ್ಲಮ್ಮನ ಮೂಗಿರ್ತಕ್ಕಂಥ ಮತ್ತು ಎಂಥ ಶಕ್ತಿ ಇರಬೇಕು. ಉಷ್ಕ ಬಿತ್ತಿ ಜೋಳ ಗೋಧಿ ಬೆಳೆಸೋತಾಕಿ ನಾವು ಜೋಳ ಬಿತ್ತಿ ನಾವು ಬೇರೆ ಉಸಿರು ಬಿತ್ತೈತೆ ಬಿತ್ತಕ್ಕಂಥ ಜೋಳ ಉದ್ದಿರುತ್ತೆ ಸೋಗಿತ್ತಿರುತ್ತೆ. ಎಳು ಬಿತ್ತಕ್ಕೆ ಹೋಗುವಾಗ ಉಷ್ಕಾನ ಮಾಡಿ ಕಳಿಸಿರತ್ತ ಉಷ್ಕ ಪೂರ್ಣ ಬಿಟ್ಟಿರತ್ತ ಅವ್ರು ಜೋಳ ಪೂರ್ಣ ಬೆಳೆದವರು ಅತ್ಯಂತ ಶಕ್ತಿ ಇರೋದು. ಅವಾಗ ಮತ್ತೆ ಕೇಳ್ಕತ್ತ ಏನಣ್ಣ ಏನು ಭಾಳ ತ್ರಾಸ ಆತಪ್ಪ ಸಾವಕಾಶ ಹೇಳಪ್ಪ ಹಂಗಾಗಿ ರಕ್ತ ವಾಸ್ಕೋತ ಹುಡ್ಕೋತ ಬಾರ ಆಕೆ ನೋಡ್ಕೋತ ನಿಂತೇಳು ವಿಷಯಗಳು ಬರೀ ಸಾಕಾರ ಬರೀ ಎಲ್ಲ ಇಟ್ಟು ಸಹಿತ
ರಕ್ತ ಐಶ್ವರ್ಯ ಅಧಿಕಾರ ಸಂಪತ್ತ ಸದೃಢ ರೂಪ ಇಟ್ಟು ಕರೀತಾರೆ ಓದನ್ನು ಕರೀತಾರೆ ಕರೀತಾರೆ ರೈತರ ಬಾಯವರು ಬರುವುದಕ್ಕೆ ಬಾತ ಹೊಂದಾಗಿದ್ದು ತನ್ನ ಹೆಂಡತಿ ಸತ್ತರೆ ಮಣ್ಣಿಗೆ ಬಹುಮಂದಿ ಕುಟುಂಬರು ಮಂಡಾತಿ ತಾನೆ ಸತ್ತರೆ ತನ್ನ ಹುಡುಗಿಯವರು ಯಾರಿಲ್ಲ ಮನ್ಯಾಗ ಬಂಗಾರ ಬೆಳ್ಳಿ ಇಟ್ಕೊಂಡ್ರೆ ಅಕಸ್ಮಾತ್ ಯಾರು ಸತ್ತಂದ್ರೆ ಆ ಬಂಗಾರ ಬೆಳ್ಳಿ ನೋಡಿ ಭಾಳ ಮಂದಿ ಅವ ಯಾವ ಹೋಗ್ಬೇಕಂದ್ರೆ ಹುಡುಗ್ಯಾರ ಯಾರಿಲ್ಲ ಅದಕ್ಕೆ ಉದ್ದೇಶ ಈ ಇದನ್ನ ನೋಡಿ ಹಣ ಬಂಗಾರ ಬೆಳ್ಳಿ ನೋಡ್ಬೋದು ಆಗ ವೈರಿ ಗಣಿತ ಕರೆದಾಗ ಅವ್ನು ಏನು ಹೇಳಿದ ನೋಡು ವಿಷಯ ಹೇಳ್ತಾನೆ ನೋಡು ನಮ್ದು ಕೇಳದ ಆ ರೀತಿಯಾಗಿ ನಿಂದು ಸಮಲಿದ್ರೆ ನಾ ಮಾಡಬೇಕು ಮಾಡೋದು ಏನಂತ ಕೇಳಿದ್ರು ಏನಿಲ್ಲ ನಾನೇ ಸ್ವತಃ ನನ್ನ ಕೈಯಿಂದ ನಾನು ನಿನ್ನ ಉಪಯೋಗಿಸ್ತೀನಿ ಯಾರು ಮಾಡ್ತಾರೆ ಬರೀ ಅಂತಂದು ಅಕ್ಕ ನೋಡು ಎಲ್ಲ ಬಟ್ಟೆ ಬರೀ ಮನುಷ್ಯರು ಕೂಡ ನಾನು ಸ್ವತಃ ನನ್ನ ಕೈ ಮೇಲೆ ಹೋಗಿ ನೋಡ ಈ ಮತ್ತನ್ನ ಇಳಿಸ್ತು ಅಂತಂದಾಗ ಒಪ್ಕೊಂಡು ಆ ಕೂತ್ಲು ಇವ ಕೈಯಾಗ ಕುತ್ಕೊಂಡ ದೇವರು ಮಕ್ಕಳು ಹಾಕಿಲ್ಲ ಏನು ಒಂದು ಸುತ್ತ ಹಾಕಿಲ್ಲ ನೋಡ್ತಿದ್ದ ಕಣ್ಣಿನಿಂದ ಮೂಗಿನಿಂದ ಉದಗುಜಾನೆಗಳಿಂದ ಬಾಯಿಯಿಂದ ಕಿವಿಯಿಂದ ಅದು ಏನು ಸೋಲ್ತಿತ್ತು ಏನು ಸೋಲ್ತಿತ್ತು ಅದನ್ನು ನೋಡಿದ ಮೊದಲನೇ ಸುತ್ತ ಹಾಕಿದ ಎರಡನೇ ಸುತ್ತ ಹಾಕಿದ ಆಕೆ 5 ಸುತ್ತ ಹಾಕದ ಹೇಳಿತ್ತು ಮೂರನೇ ಸುತ್ತಕ್ಕ ಕೈ ಬೇಕಂತ ಏನು ನಂತಿತ್ತು ತೋರಿನಂತ ಆಕೆ ಮೇಲೆ ಹೋಗಲ ನತ್ತ ಆಕೆ ಮೈ ಮೇಲೆ ಹೋದ ನಿನಗೆ ಓಡ್ಬಿಡ್ತ ಬರೀ ಸಾಮಾನ್ಯ ಕರಲು ಸಹಿತ ನಿನಗೆ ನತ್ತ ಬೇಕಾಗಿದ್ದೆ ವಿನಃ ನಿನಗೆ ಐಶ್ವರ್ಯ ಬೇಕಾಗಿದ್ದೆ ವಿನಃ ಜ್ಞಾನ ಬೇಕಾಗಿಲ್ಲ ನಂತರ ಅಕ್ಕ ಮೈ ಮೇಲೆ ಹೋದ ಓಡಿ ಹೋಗಿ ಬ್ರಹ್ಮಜ್ಞಾನಿಯಾದ ವೈರಾಗ್ಯದ ಚಕ್ರವನ್ನು ಕಳಿಸಿಕೊಂಡ ಇವತ್ತಿಗೂ ಎಲ್ಲರೂ ಪೋಷಾಕ ಬಟ್ಟೆ ಏನೇನು ಹಾಕೊಂಡ ಪೂಜಾ ಫೋಟೋಗಳನ್ನು ಹಾಕೊಂಡು ಕಮಿಷನ್ ಮಾಡೋದು ಪಟಕ ಹಾಕಿ ಹೋಗ್ತಾರೆ ಆಗ ಇವತ್ತಿಗೂ ಸಹಿತ ಅವನ ಪೂಜೆ ಹಾಕಂದ್ರೆ ವಿಮಾನದ ಮತ್ತೆ ಎಲ್ಲ ಕಡೆ ಹೋದ ಮೂರು ಹೋಗ್ಬಿಟ್ಟ ವೈರಾಗ್ಯದಲ್ಲಿ ಚಕ್ರವರ್ತಿಯನ್ನು ತಿಳಿದುಕೊಂಡ ಯಾಕೆ ಇದು ಹೇಳಬೇಕಿದೆ ಅಂತಂದ್ರೆ ಶ್ರೀ ಗುರು ವಚನದಿಂದ ನಿಕಸುವೆಯುಂಟೆ ಗುರುವಿನ ವಚನಕ್ಕಿಂತ ಇನ್ನೊಂದು ಅಮೃತ ಎಲ್ಲಿ ಇಲ್ಲ ಗುರುವಿನ ಮಾತಿನಕ್ಕಿಂತ ಇನ್ನೊಂದು ಹೆಚ್ಚಿನ ಮಾತು ಎಲ್ಲಿ ಇಲ್ಲ ಗುರುವಿನ ವಾಕ್ಯಕ್ಕಿಂತ ಮತ್ತೊಂದು ಯಾವುದೂ ಜವಾಬ್ದಾರಿಲ್ಲ ಬರೇ ಮಲ್ಲಮ್ಮ ಒಬ್ಬ ಗುರುವಾಗಿ ಇಷ್ಟು ಮಾಡುವಂತ ಆಜ್ಞಾ ಮಾಡಿದಾಗ ಅಷ್ಟನ್ನು ಮಾಡಿ ನಿಮ್ಮನ್ನ 24 ತಾಸು ವೇಶ್ಯಾಗಮನಿರ್ತಕ್ಕಂಥ ಭೀಮನ್ನ ಎಲ್ಲವನ್ನ ತ್ಯಾಗ ಮಾಡಿ ವೈರಾಗ್ಯದ ಚಕ್ರವರ್ತಿಯನ್ನು ತುಂಬಿಕೊಂಡ ಅದಕ್ಕೆ ಗುರುವಾಕ್ಯ ಗುರುವಾಕ್ಯ ನೀರ ಹೋಗಬೇಕು ನೀರಿಗೆ ಅಂತಂದ್ರೆ ಎಲ್ಲ ಮೀಟನ್ನು ಹೋಗ್ತಾರೆ ಏನು ಲಕ್ಷ್ಮಣ ಬರೀ 3 ರೇಖೆ ಹಾಕಿದ ಸೀತಾಗ ತಾಯಿ ಈ ಗೆರೆಯನ್ನು ದಾಟಿ ಹೋಗ್ಬೇಡ ಅಂತ ಹೇಳಿದ್ದ 3 ಗೆರೆಗಳು
ಸೀತಾ ಸಾಮಾನ್ಯ ವ್ಯಕ್ತಿಯವರು ಆದಿಶಕ್ತಿ ಆದಿಶಕ್ತಿ ಲಕ್ಷ್ಮಿ ಅವತಾರ ಸೀತಾ ಈ ಭೂಮಿ ಬಂದಿಲ್ಲ ರಾಮ ಗಂಡ ಬಂದಿದ್ದ ಅವನು ನಾರಾಯಣ ಆದ ಸಹಿತ ಗೆರಿ ದಾಟಿದ ಸಲುವಾಗಿ ಲಕ್ಷ್ಮಿ ಹೇಳಿದ ಗೆರಿಯನ್ನು ದಾಟಿದ ಸಲುವಾಗಿ ಸೀತಾ ಎಷ್ಟು ಮೊದಲಾಗ್ತದಂದ್ರೆ ರಾವಣ ಆಕೆ ಕುದುರೆ ಮಾಡಿ ಆಡ್ತದ ಒಂದು ಬಾಣ ಕುದುರೆ ಮಾಡಿ ಹುಡುಗ ಆಡ್ತದ ಅಂತ ಕೈಯಾಗ ಓಡಾಡ್ತಕ್ಕಂಥ ಸೀತಾ ರಾವಣ ಆ ಬಾಣ ಎತ್ಕೊಂಡು ಇದನ್ನ ಹಾಕೊಂಡ ಪಟ್ಟಾಕ್ಷಿ ರಕ್ತ ಕಾಡ್ತದದು ಅಂತ ವಜ್ಜೆರ್ತಕ್ಕಂಥ ಬಾಣನ ಆಡ್ತಕ್ಕಂಥ ಸೀತಾ ಇವತ್ತು ಹೇಳ್ತಕ್ಕಂಥದ್ರ 3 ಕೆಜಿ ಸಲುವಾಗಿ ಬಾಳ ಹಗಲು ರಾವಣ ಹೇಳಿದ ಹೇಳು ಉದ್ದೇಶ ಗುರುವಿನ ವಚನವನ್ನು ಮೀರಿದೀವಿ ಅಂತ ಗುರುಗಳು ಹೇಳಿದ ಗಾಂಧಿಗೆ ಅಂತ ಈ ಗುರು ವಚನ ರಾಗವಿದೆ ಎನ್ನುವರಿಗೆ ಗೌರಿಯುತ್ತೆ ರಾಗ ಪ್ರೇಮ ಈ ಭೋಗ ಬೀಜ ಅಂದ್ರೆ ರಾಗ ಪ್ರೇಮ ಅಂತ ಇರ್ತಾರೆ ಅದಕ್ಕೆ ಸುಮ್ಮ ಆಗುದಿಲ್ಲ ಯಾಕಂದ್ರೆ ಹೇಗೆ ಸುಮ್ಮನೆ ಬ್ಯಾಂಡ್ ಹೋಗ್ಬಿಡ್ರಿ ನಗು ಸಲುವಾಗಿ ನಗುದ ಏನಂದ್ರೆ ಸೋಲೋದ್ರ ಆಗಿಲ್ಲ ನಾವು ತಿರ್ಗಲ್ಲ ಮಾಡ್ಬೇಕಲ್ಲ ಮಾಡ್ಬೇಕಂತ ಕಾಣಕ ಬೆಳಗಾಗ್ಬಿಟ್ರು 10 ತಾಸು ಕೂತ್ಬಿಡ್ರಿ ಒಂದು ಸೆಕ್ರೆಟರಿ ಕೂತು ನಾವು 10 ತಾಸು ಜನ ಕೂತವ್ರು ನಾನು ಇಬ್ರು ಇವಾಗ ಮಠ ಹೋಗಿ ಹೋಗ್ತಾಗ ಆ ಗುಂಪ ಹಾಕಿ ಕಟ್ಟಿ ಕೊಟ್ಟು ಬೆಂಕಿ ಹೆಚ್ಚಿ ಅನ್ಕೊಂಡು ನೋಡ ನಾನು ಯಾವ ಹಂಗೂ ಬಂದಿದ್ದು ಗೋಣ ಹಾಕಿ ನೀವು ವಾಪಸ್ ಬರೋದು ಟೈಪ್ ಮಾಡಿದೆ ಕಾರಣ ಒಬ್ಬ ಮೆಡಿಕಲ್ ಅಂದ್ರೆ ಡಾಕ್ಟರ್ ಕೋರ್ಸ್ ಬೇಕಲ್ಲ ಡಾಕ್ಟರ್ ಕೋರ್ಸ್ ಬೇಕಂತ ಎಮ್ಡಿ ಶೀಟ್ ಇರ್ತಾರ ಎಮ್ಡಿ ಅಂದ್ರೆ ಮೆಡಿಸಿನ್ ಡಾಕ್ಟರ್ ಮೆಡಿಸಿನ್ ಡಾಕ್ಟರ್ ಮಾತಾಡೋ ಡಾಕ್ಟರ್ ಬಟ್ ಈಗ ನಮ್ಮ ನ್ಯಾಯಾಲಯ ವಿಶ್ವನಾಥ ಹಂಗೆ ರಾಜವರ ಹಂಗೆ ಎಮ್ಡಿ ಡಾಕ್ಟರ್ ಎಮ್ಡಿ ಶೀಟ್ ಇರ್ತಕ್ಕಂಥ ಗಣಮಗಳು ಇವತ್ತಿನ ಮುಂದ ಅದೆಲ್ಲ ವಿಸ್ತಾರ ಮಾಡೋದಿಲ್ಲ ಒಟ್ಟು ಮುಂದಾರು ಅದಕ್ಕೆ ಒಬ್ಬ ಹೆಣ್ಮಗಳನ್ನ ಈ ರೀತಿ ಕೊಂಡಾಡೋದ್ರೊಳಗೆ ಇದಕ್ಕೆ ತಕ್ಷ ಶಿಕ್ಷೆ ಆಗಬೇಕು ತಿಳ್ಕೊಂಡೆ ಇಡೀ ನಮ್ಮ ಭಾರತ ತುಂಬ ಇಲ್ಲ ಒಂದ ರಾಜ್ಯ ಇಡೀ ಭಾರತ ತುಂಬ ಅವ್ರಿಗ ಶಿಕ್ಷೆ ಆಗಬೇಕು ಇನ್ನು ಮಾಡ್ಯಾರ ಒಳ್ಳೆಯದು ಮಾಡಬಾರ್ದು ಇವಾಗ ಬೇಕಾದಂಥ ಪೇಷಂಟ್ಗಳನ್ನು ಸಹಿತ ನೋಡಬಾರ್ದು ಅವ್ರಿಗೂ ಶಿಕ್ಷೆ ಆಗಬೇಕು ಯಾಕಂದ್ರೆ ನಾವು ಸಾಯಿ ವಯಸ್ಸಿನಾಗ ಇಂಜೆಕ್ಷನ್ ಮಾಡಿ ಬಿಳಿ ಕೊಟ್ಟು ಎಷ್ಟೋ ತ್ರಾಸ ಮಾಡ್ಕೊಂಡು ಈಗ ಒಂದು ಮಾತು ಹೇಳ್ತಾನ ಮುಗಿ ಕೂತಿರ್ತಾನೆ ಡಾಕ್ಟರ್ ನಾನು ಹೇಳಿಲ್ಲ ಮುಗಿ ಕೂತಿದ್ರು ಎಲ್ಲರೂ ತಿನ್ನಕತ್ತೇವು ಅರ್ಜೆಂಟ್ ಪೇಷಂಟ್ ಬರ್ತಾರೆ ಹಂಗೆ ಹೋಗ್ಬೇಕು ನೀವು ಡಾಕ್ಟರ್ ಹಂಗೆ ನಾವು ಪೇಷಂಟ್ ಬಂದ್ರೆ ಅರ್ಜೆಂಟ್ ಮಾಡ್ಬಿಟ್ಟು ಅದಕ್ಕೆ ಎಣ್ಣೆ ತಾಯಿ ಅಂತ ಬರ್ತದೆ ತಾಯಿ ಬದಲಿಗೆ ಎಣ್ಣೆ ತಾಯಿ ಎಣ್ಣೆ ತಾಯಿ ಹಂಗ ಇವತ್ತ ಆ ಹೆಣ್ಣುಗಳನ್ನ ತೆರಿತಕ್ಕಂಥ ಹೆಣ್ಣುಗಳನ್ನ ಕೊಂಡ
ಬಂದ ಅವರು ತಯಾರು ಮಾಡಿದ್ರು ಬಂದಿತ್ತು ಹಾಗೆ ಬಂದಲ್ಲ ಅವ್ನ ಬೆಟ್ಟನ ಕಟ್ಟಿ ಕೂತ ಅಲ್ಲಿ ಬೆಟ್ಟನ ಬಗ್ಗೆ ಮಾಡಬೇಕಿತ್ತಂದ್ರೆ ಅವ್ನು ಬಜಿ ಗಿಡ ಹಾಕ್ತಿದ್ದು ಎಲ್ಲಿ ಬಜಿ ಬೆಟ್ಟ ಹಾಕೋದು ಬಿಡೋದು ಬಜಿ ತಗೋದು ಇವು ನೋಡ್ಕೊಂಡು ವಿಚಾರ ಮಾಡ್ತಿದ್ದೀನಿ ನೋಡ್ಕೊಂಡು ಕೂತ ಸಂಜೆ 5 ಆಯ್ತು ಬಸ್ ಬಂದಿಲ್ಲ ಇನ್ನೇನು ಎಲ್ಲಿ ಹೋಗೋದು ಕೈಸಿ ತಗೊಂಡ ಎಲ್ಲಿ ಖಂಡಿತ ಅವ್ರು ಬಜಿ ಮಾಡೋದ ಆಯ್ತು ಯಾಕೆ ರೊಕ್ಕ ಕೊಟ್ಟು ಹಾಕೊಂಡ ನಾ ರೊಕ್ಕ ಕೊಡಲ್ಲ ಮುಂಜಾನೆ ಕೂತರಿ ನಾ ಎಷ್ಟು ಚಾಲ ಮಾಡಿ ಬಜಿ ಸಂಜೆ 5 ಆಗೈತಿ 10 ಬೆಟ್ಟಾಗೈತಿ 10 ಏನಾಗೈತಿ ಇಷ್ಟೆಲ್ಲ ಬಜಿ ಕೂತರಿ ಅಷ್ಟು ಬಂದು ವಾಸನೆ ಕೊಡ್ತಿದ್ದಿಲ್ಲ ವಾಸನೆ ರೊಕ್ಕ ಕೊಡಲ್ಲ ನಾನು ತಿಂದಿಲ್ಲ ನೀವು ವಾಸನೆ ಕೊಡಲ್ಲ ವಾಸನೆ ರೊಕ್ಕ ಕೊಡಲ್ಲ ಎಲ್ಲ ನಾನು ತಿಂದಿಲ್ಲ ಕಾಮ ಕೊಟ್ಟು ಇಬ್ಬರು ಜಗಳ ಮಾಡ್ತಿದ್ರು ಅದ್ರಾಗ ಯಾಕೆ ಏನಂದ್ರೆ ನೋಡ್ರಿ ನಾನು ಮುಂದೆ ಬಂದ್ರೆ ಎಷ್ಟು ಬೇಡ ಸಂಜೆ 5 ಆಗೈತಿ ಬಸ್ ಬಂದ್ರೆ ಮಿಡಿ ಮತ್ತೆ ಇವಾಗ ಬಜಿ ತಿಂದಿಲ್ಲ ರೊಕ್ಕ ಹೋಗೋದು ಹೌದನ್ನು ಬಜಿ ತಿಂದಿಲ್ಲ ಹಾಸ್ಪಿಟಲ್ ಈ 3 ವರ್ಷದ ಕೇಳಿ ಬಜಿ ಗಿಡ ಅವ್ರು ಎಷ್ಟು ಬಜಿ ತಿಂದಿಲ್ಲ ಇದು ಬಾಯಿ ಹಾಕ್ತಾರೆ ಇಶಾ ಚಿಲ್ಲರ ಇದ್ದು ನಾಲ್ಕೈದು ಚಿಲ್ಲರ ಕಾಯಿ ಇಸ್ಕೊಂಡ ಅಂದ್ರೆ ಬಜಿ ಬರ್ತಾ ಇದೆ ಆ ರೊಕ್ಕ ಕೆಳ ಹಾಕಲ್ಲ ತೆಗೆದು ಒಳಗೊಳ ಸ್ವಲ್ಪ ಅವಾಜಲ್ಲ ತುಂಬಾ ನಮ್ಗೆ ಸ್ವಲ್ಪ ಮಾಡ್ಕೊಂಡಾಗತ್ತೆ ನಾನು ಸ್ವಲ್ಪ ಮಾಡ್ಕೊಂಡಾಗತ್ತೆ ಸ್ವಲ್ಪ ಹಾಕಿದ್ರೆ ಬಸ್ಸಿನಾಗತ್ತೆ ಹಂಗೆ ಸುಳ್ಳು ತಿನ್ನಲ್ಲ ಬಜಿ ತಿನ್ನಂಗ ಹಂಗೆ ಏನಂದ್ರೆ ಗುರು ವಚನ ಭಾಷೆ ಗುರು ವಚನ ಮೀರಿ ಗುರುವಾಗಿ ಮೀರಿ ಎಲ್ಲ ಸುಳ್ಳ ಬೇಕಾದ ರಾಷ್ಟ್ರಪತಿ ಎಲ್ಲರೂ ಸಹಿತ ಒಬ್ಬ ಪ್ರೈಮ್ ಮಿನಿಸ್ಟರ್ ಸಹಿತ ಒಬ್ಬ ಮಂತ್ರಿ ಸಹಿತ ಒಬ್ಬ ದೇಶಭಕ್ತರನ್ನು ಸಹಿತ ಗುರುವಾಕ್ಯ ಸಹಿತ ಗುರಿ ಮಾತು ಮೀರಿ ಹೋಗ್ತಂದ್ರೆ ಅದಕ್ಕಿಂತ ಹೆಚ್ಚಿನ ಪಾಪ ಯಾವುದಿಲ್ಲ ಅಂತ ಶ್ರೀ ಗುರು ಗುರುವಿನ ವಚನಕ್ಕಿಂತ ಮಕ್ಕಳು ಯಾವುದೇ ನೋಡ್ತಾನ ಏನೋ ತಿಳ್ಕೊಂಡಿ ಭಾಳ ಶ್ರೇಷ್ಠ ಅದು ಮೀರಿತು ಅಂತಂದ್ರೆ ಎಲ್ಲ ನಿಷ್ಫಲ ಅಂತ ತಿಳ್ಕೊಂಡು ಅದಕ್ಕೆ ಗುರುವಾಕ್ಯ ಶ್ರೇಷ್ಠ ಆಗ ಅಧ್ಯಾತ್ಮದಲ್ಲಿ ಪ್ರಾಪಂಚಿಕ ವ್ಯವಹಾರ ಒಳಗೆ ಗಂಡನ ವಾಕ್ಯ ಹೆಂಡತಿಗೆ ಭಾಳ ಶ್ರೇಷ್ಠ ಗಂಡ ಹೇಳಿದಂಗೆ ಹೆಂಡತಿ ಅಲ್ಲೇ ಸಂಸಾರ ಚಲೋ ಆಗ್ತದೆ ಗಂಡ ಹೇಳಿದ ಬಿಡ್ತಾನೆ ಮಾಡಿ ಅಂತಂದ್ರೆ ನಿನಗೂ ಕಿಮ್ಮತ್ತಿಲ್ಲ ನಿನಗೂ ಬೆಲೆ ಇಲ್ಲ ನೀನು ಕೊಂಡ ಅದಕ್ಕೆ ಸತಿಪತಿಗೆ ಒಂದಾದ ಭಕ್ತಿ ಹಿತವಾಗಿದ್ದು ಶಿವನಿಗೆ ಸತಿಪತಿಗೆ ಒಂದಾದ ಭಕ್ತಿ ಅಮ್ಮನವರು ವಿಷ ಕಲಿಸುವಂತೆ ಇಬ್ರು ಒಂದಾದ್ರು ಅಂತಂದ್ರೆ ಇವರು ದೀಪ ಹತ್ತಿರ ಇವರು ದೀಪಿಸ್ತದೆ ಮತ್ತು ಅವರಿಗೆ ಅಂತಂದ್ರೆ ಶೌರ್ಯದ್ದು ಸಹಿತ ಅಮೃತದ್ದು ಸಹಿತ ಅದರೊಳಗೆ ವಿಷ ಕಲಿಸಲ್ಲ ವಿನಾಶವಾಗಿಲ್ಲ ಮೂರ್ಛವಕ್ಕೆ ನಡಾಕದಲ್ಲಿ ವಿನಾಕಾಗುವುದಿಲ್ಲ ಹಂಗೋ ಅಲ್ಲಿ ಗುರು ವಾಕ್ಯಿಸ್ಬೇಕ ಅಲ್ಲಿ ಪ್ರತಿ ವಾಕ್ಯಿಸ್ಬೇಕ ತಿಳ್ಕೊಂಡು ಮಾತನಾಡ ಆಗ ಅಧ್ಯಾತ್ಮದಲ್ಲಿ ಗುರು ವಾಕ್ಯವನ್ನು ಮೇಲೆ ಧ್ಯಾನ ಮಾಡಿ ಜಪ ಮಾಡಿ ಯೋಗ ಮಾಡಿ ತಪಸ್ಸೆ ಮಾಡಿ ಪೂಜಾ ಕರ್ಮಾದಿಗಳನ್ನು ಮಾಡಿ ಇಲ್ಲಿ ಅಲ್ಲಿ ನಂಗೆ ಹೇಳಿದಂಗೆ ಹೋಗಂದ್ರೆ ಹೋಗಿ ಯಾರು ಇಲ್ಲಿ ನಾನು ಹೇಳಿದಂಗೆ ಹೋಗಂದ್ರೆ ಹೋಗ್ತದೆ ಹೋಗ ಯಾರು ಮುಗಿದ ಕುಟುಂಬ ಗಾಢ ಮಕ್ಕಳೇ ವಾಕಿಂಗ್ ಬೆಸ್ಟ್ ಮೆಷನ್
ಮನುಷ್ಯ ಓದ್ತಿರತಕ್ಕಂಥವ್ರ ಹಂಗೆ ಇದ್ರು ಸಹಿತ ಅಲ್ಲೇ ನಾನು ಹೇಳಿದ ಕೇಳಿ ಇಲ್ಲಿ ಸತ್ತು ಹೇಳಿದಂತ ಕೇಳಿ ಕೂಡ ನಿಮಗೆ ನಿಜವಾಗಿ ಮುಕ್ತಿ ಆಗ್ತದ, ಜ್ಞಾನ ಆಗ್ತದ, ಶಾಂತಿ ಸಿಗ್ತದ, ಸಮಾಧಾನ ಸಿಗ್ತದ. ನೀವು ಆಗಿ ಜಗತ್ತಿನೊಳಗೆ ಕೇವಲ ಇದ್ರೂ ಸಹಿತ ಈ ರೀತಿ ಮಾತಂದ್ರೆ